ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ಭಾರತದಲ್ಲಿ ಸುದ್ದಿಯೇ ಆಗಲಿಲ್ಲ, ಆದರೆ ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳು ಇನ್ನಿಲ್ಲದ ಹಾಗೆ ಬೊಂಬಡ ಬಜಾಯಿಸಿದವು, ಇನ್ನಿಲ್ಲದ ಹಾಗೆ ರೊಚ್ಚಿಗೆದ್ದವು ಮತ್ತು ಸೌದಿ ಅರೇಬಿಯಾ ಮೇಲೆ ಇನ್ನಿಲ್ಲದ ಹಾಗೆ ದಾಳಿ ಮಾಡಲಿಕ್ಕೆ ಶುರು ಮಾಡಿದವು. ಏನು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ನಮ್ಮ ಸ್ಮೃತಿ ಇರಾನಿ ಇದಾರಲ್ಲ, ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಸೌದಿ ಅರೇಬಿಯಾಗೆ ಭೇಟಿ ನೀಡಿದರು. ಅವ್ರ ಜೊತೆ ಮುರಳೀಧರನ್ ಕೂಡ ಇದ್ದರು ಮತ್ತು ಒಂದು ನಿಯೋಗ ಕೂಡ ಇತ್ತು. ಯಾವಾಗ ಸ್ಮೃತಿ ಇರಾನಿ ಸೌದಿ ಅರೇಬಿಯಾಗೆ ಹೋದರೋ ಪಾಕಿಸ್ತಾನದವರಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಒಬ್ಬ ಇಸ್ಲಾಮೇತರ ಮಹಿಳೆ ಮದೀನಾಗೆ ಹೋಗಿದ್ದಾರೆ. ಮೊದಲನೇದಾಗಿ ಮಕ್ಕಾ ಮದೀನಾದಲ್ಲಿ ಇಸ್ಲಾಂ ಧರ್ಮದವ್ರನ್ನ ಬಿಟ್ಟು ಬೇರೆದವರಿಗೆ ಅಲ್ಲಿ ಪ್ರವೇಶವಿಲ್ಲ. ಸ್ವತಃ ಅಲ್ಲಿಯ ಸರ್ಕಾರವೇ ಅಲ್ಲಿಗೆ ಕರೆಸಿಕೊಂಡಿದೆ. ಸೌದಿ ಅರೇಬಿಯಾ ಸರ್ಕಾರ ಅಲ್ಲಿಯ ಕ್ರೌನ್ ಪ್ರಿನ್ಸ್ ಆಗಿರುವಂಥ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಆಹ್ವಾನ ಮಾಡಿದ್ದಾರೆ. ನಮ್ಮ ನಿಯೋಗ ಅಲ್ಲಿ ಹೋಗಿದೆ. ಅಲ್ಲಿ ಹೋದಾಗ ಇವರಿಗೆ ಭೇಟಿಗೆ ವ್ಯವಸ್ಥೆ ಮಾಡಿದ್ದಾರೆ, ಅವರೇ ಕರ್ಕೊಂಡು ಹೋಗಿದ್ದಾರೆ. ಅದರ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತವೆ. ಪಾಕಿಸ್ತಾನದವರಿಗೆ ಇದನ್ನು ನೋಡಿ ತಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವು ಸುಮ್ಮನೆ ಗೂಗಲ್ಗೆ ಹೋಗಿ ಸ್ಮೃತಿ ಇರಾನಿ ಇನ್ ಮದೀನಾ ಅಂತ ಹಾಕಿ, ಎಷ್ಟು ವಿಡಿಯೋಗಳು ಬರ್ತವೆ, ಎಷ್ಟು ಸುದ್ದಿಗಳು ಬರ್ತವೆ, ಎಷ್ಟು ಟ್ವೀಟ್ಗಳು ಬರ್ತವೆ, ಸುಮ್ಮನೆ ನೋಡಿ ನೀವು. ಯಾವ ಮಟ್ಟಿಗೆ ಪಾಕಿಸ್ತಾನ ಇದನ್ನು ಸಹಿಸಲಿಕ್ಕೆ ಅಸಾಧ್ಯವಾಗಿ ವಾಂತಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿತು ಅನ್ನೋದನ್ನು ಗಮನಿಸಬೇಕು. ಅದು ಹೇಳತ್ತೆ, ಒಬ್ಬ ಹಿಂದೂ ಮಹಿಳೆಗೆ ನೀವು ಅವಕಾಶ ಕೊಟ್ಟಿದ್ದು ತಪ್ಪು. ಅವ್ರು ಹೋಗಿದ್ದೇನೋ ಸರಿ, ಹೋದ ಮೇಲೆ ಅವರು ಬುರ್ಖಾ ಹಾಕ್ಕೋಬೇಕಾಗಿತ್ತು, ಬುರ್ಖಾ ಹಾಕ್ಕೊಂಡಿಲ್ಲ. ಮೊದಲನೇದಾಗಿ ನೀವು ಹಿಂದೂಗಳಿಗೆ ಅವಕಾಶ ಕೊಡಬಾರ್ದಾಗಿತ್ತು. ಎರಡನೇದಾಗಿ ಕೊಟ್ಟಿದ್ರು ಅವ್ರಿಗೆ ಬುರ್ಖಾ ಹಾಕಿ ಒಳಗೆ ಕರ್ಕೊಂಡ್ಬಿಟ್ಟು ಹೋಗಬೇಕಾಗಿತ್ತು. ನಮ್ಮ ಶರಿಯತ್ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ, ಧರ್ಮ ವಿರೋಧಿ ಧೋರಣೆಯನ್ನು ತರೆದಿದ್ದಾರೆ ಅಲ್ಲಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತೇಳಿ ಇವರು ವಿಡಿಯೋಗಳು. ಆವಾಗ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳ್ತಾರೆ, ನನ್ನ ದೇಶ, ನನ್ನ ನೆಲ, ನನ್ನ ಕಾನೂನು, ನನಗೆ ಯಾವ ಅತಿಥಿ ಬರಬೇಕು ಅವ್ರನ್ನ ನಾವು ಕರ್ಕೋತೀನಿ. ನನ್ನ ದೇಶದ ಆಂತರಿಕ ವಿಚಾರದಲ್ಲಿ ನೀವು ತಲೆ ಹಾಕಬೇಕಾದ ಅಗತ್ಯವಿಲ್ಲ ಅಂತ ಮೊಹಮ್ಮದ್ ಬಿನ್ ಸಲ್ಮಾನ್ ಸ್ಪಷ್ಟವಾದಂಥ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಅದಾದಮೇಲೆ ಒಂದು ಪರ್ವತ ಇದೆ ಅಲ್ಲಿ, ಆ ಪರ್ವತದ ಮೇಲಿರುವಂಥ ಅಲ್ ಅಕ್ಸಾ ಮಸೀದಿ ಅನ್ನುವಂಥ ಮಸೀದಿ ಮುಂದ್ಗಡೆ ಸ್ಮೃತಿ ಇರಾನಿ ಫೋಟೋ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಇನ್ನಷ್ಟು ತಲೆ ಕೆಟ್ಟು ಹೋಗ್ಬಿಡುತ್ತೆ. ಏನು ಹೋದಲ್ಲೆಲ್ಲ ಇವರು ಮಸೀದಿಗೆ ಹೋಗ್ತಾ ಇದ್ದಾರೆ, ಧರ್ಮ ಮಾಡ್ತಾ ಇದ್ದಾರೆ, ಇಸ್ಲಾಂ ಧರ್ಮವನ್ನು ಕಾಫಿರ್ಗಳು ಬರ್ತಾ ಇದ್ದಾರೆ ಅಂತ ಇವರು ಹೋರಾಟ. ನೋಡಿ ಹೇಗಿದೆ. ಹೋಗಿರೋದು ಭಾರತ ದೇಶದ ನಿಯೋಗ. ಹೋಗಿರೋದು ಯಾರು? ಯಾವುದೋ ಬೇರೆ ಖಾತೆ ಅಲ್ಲ, ಅಲ್ಪಸಂಖ್ಯಾತರ ಖಾತೆಯನ್ನು ನಿಭಾಯಿಸ್ತಾ ಇರೋದೀಗ ಸ್ಮೃತಿ ಇರಾನಿ. ಹೋಗಿರೋ ಉದ್ದೇಶ ಏನು? ಇದೇ ಇಸ್ಲಾಂ ಧರ್ಮೀಯರಿಗೆ ಕೋಟಾವನ್ನು ಹೆಚ್ಚು ಮಾಡಿಸ್ಕೊಂಡ್ಬರಲಿಕ್ಕೆ, ಅದರ ಕುರಿತಾಗಿ ಮಾತುಕತೆಯನ್ನು ಆಡಲಿಕ್ಕೆ ಮತ್ತು ಯಾವ ರೀತಿ ವ್ಯವಸ್ಥೆ ಇರಬೇಕು ಮತ್ತು ದ್ವೈಪಕ್ಷೀಯ ಸಂಬಂಧ ಹೇಗಿರಬೇಕು, ಯಾವ ರೀತಿ ಪ್ರವಾಸೋದ್ಯಮ ಅನ್ನೋದು ನೋಡ್ಕೊಳ್ಳಿಕ್ಕೆ ಈ ಹಜ್ ಯಾತ್ರೆ ಅಂತಾರಲ್ಲ, ಹಜ್ ಯಾತ್ರೆ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿರೋದು. ಕರೆಸ್ಕೊಂಡಿದ್ದು ಸೌದಿ ಅರೇಬಿಯಾ. ಹೋಗಿರೋದು ಕೇವಲ ಸ್ಮೃತಿ ಇರಾನಿ ಮಾತ್ರ ಅಲ್ಲ, ಸ್ಮೃತಿ ಇರಾನಿ ಜೊತೆ ಮುರಳೀಧರನ್ ಇದ್ದರು. ಇದಕ್ಕಿಂತ ಮಜಾ ನೋಡಿ, ಆ ಮಸೀದಿಯ ಮುಂದ್ಗಡೆ ಒಂದು ಫೋಟೋ ಬರುತ್ತೆ. ಆ ಫೋಟೋದಲ್ಲಿ ಮುರಳೀಧರನ್ನು ಒಂದು ಕೇಸರಿ ಶರ್ಟ್, ಕಷಾಯ ವಸ್ತ್ರದ ಶರ್ಟನ್ನು ಹಾಕಿಬಿಟ್ಟಿರ್ತಾರೆ. ಒಂದು ಶಲ್ಯ ಇರುತ್ತೆ, ಒಲ್ಲಿ ಇರುತ್ತೆ ಮೇಲೆ. ಹಿಂದೂ ಧರ್ಮದ ನಿಯೋಗ ಹೋಗಿದೆ ಅಂತ ಪಾಕಿಸ್ತಾನ ಸುದ್ದಿ ಮಾಡುತ್ತೆ. ಹಿಂದೂ ನಿಯೋಗ ಸೌದಿ ಅರೇಬಿಯಾಗೆ ಭೇಟಿ ಅಂತ ಇವರು ಸುದ್ದಿ ಅಪಪ್ರಚಾರ ಮಾಡೋದು. ಅಷ್ಟೇ ಅಲ್ಲ, ಈತ ಮುರಳೀಧರನ್ನು ಕಾಷಾಯ ವಸ್ತ್ರ ಧರಿಸಲಿಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ ಅವ್ರನ್ನ ತರಾಟೆಗೆ ತೆಗೆದುಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆವಾಗ ಮೊಹಮ್ಮದ್ ಬಿನ್ ಸಲ್ಮಾನ್ ಹೇಳ್ತಾರೆ, ನೀವು ನನ್ನ ಧರ್ಮ ಏನು ಮಾಡಬೇಕು, ಧರ್ಮಕ್ಕೆ ನನಗೆ ಗೊತ್ತಿದೆ, ಇಸ್ಲಾಂ ಧರ್ಮದ ಬಗ್ಗೆ ನೀವು ಪಾಕಿಸ್ತಾನದವ್ರು ಮಾತಾಡಬೇಡಿ ಅಂತ. ಅಂದರೆ ಪರೋಕ್ಷವಾಗಿ ನೀವೆಲ್ಲ ಕನ್ವರ್ಟ್ ಆಗಿರುವಂಥ ಮುಸಲ್ಮಾನರು, ನಾವು ಸೌದಿ ಅರೇಬಿಯಾದವ್ರು ನಿಜವಾದ ಮುಸ್ಲಿಮರು, ನಮ್ಮ ಬಗ್ಗೆ ನೀವು ಮಾತಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ ಪಾಕಿಸ್ತಾನಕ್ಕೆ ಯಾಕೆ ಇಷ್ಟು ಉರಿ ಬಂತು ಅಂದರೆ, ಯಾವ ಹಜ್ ಕೋಟಾಗೆ ಹೋಗಿದ್ದಾರೆ ಇವರಿಗೆ 45,000 ಕೋಟಾ ಇತ್ತು. ಯಾರಿಗೆ? ಪಾಕಿಸ್ತಾನಕ್ಕೆ. ನಮ್ಮದೇ ಬರೋಬ್ಬರಿ ಅಲ್ಲಿರುವಂಥದ್ದು 23 ಕೋಟಿ ಜನಸಂಖ್ಯೆ. ಕೊಟ್ಟಂಥ ಸಂದರ್ಭದಲ್ಲಿ ಹೋದಂಥ ಸಂಖ್ಯೆ ಎಷ್ಟು ಕೇಳಿದರೆ ನಕ್ಬಿಡ್ತೀರಿ ನೀವು. ಕೇವಲ 7,000 ಜನ ಹೋಗ್ತಾರೆ. ಕೊಟ್ಟರೋ ಕೋಟಾದಷ್ಟು ಹೋಗೋಲ್ಲ. ಭಾರತದ ಕೋಟಾ ಎಷ್ಟಿದೆ ಹಜ್ ಯಾತ್ರಿಕರಿಗೆ? 1,00,000 ಯಾತ್ರಿಕರು ಇಲ್ಲಿಂದ ಹಜ್ ಯಾತ್ರೆಗೆ ಹೋಗಬಹುದು. ಕಳೆದ ವರ್ಷದ ನಾ ಹೇಳೋದು. ಅಪ್ಲಿಕೇಶನ್ ಬಂದದ್ದು ಎಷ್ಟು? ಅಪ್ಲಿಕೇಶನ್ ಬಂದದ್ದು 7 ಪಟ್ಟು, 7 ಲಕ್ಷ ಅಪ್ಲಿಕೇಶನ್ ಬಂದಿದ್ದು. ನಮಗೂ ಅವಕಾಶ ಕೊಡಿ, ನಮಗೂ ಅವಕಾಶ ಕೊಡಿ ಅಂತ. ಈ ಬಾರಿ 1,75,000 ಕೋಟಾವನ್ನು, 1 ಲಕ್ಷ ಇದ್ದದನ್ನು 1,75,000 ಮಾಡಿದ್ದಾರೆ. ಆದರೆ 8ರಿಂದ 10 ಪಟ್ಟು ಅಪ್ಲಿಕೇಶನ್ಗಳು ಬಂದಿದ್ದಾವೆ. ಇದ್ರ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ, ಜೊತೆಗೆ ಪ್ರವಾಸೋದ್ಯಮ, ಬೇರೆ ಬೇರೆ ವ್ಯವಹಾರಗಳ ಕುರಿತಾಗಿ, ಅಲ್ಪಸಂಖ್ಯಾತರ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಒಂದು ನಿಯೋಗವನ್ನು ಭೇಟಿ ನೀಡಿದ್ದು.
ತನ್ನ ದೇಶದ ಇಸ್ಲಾಂ ರಾಷ್ಟ್ರವಾಗಿ ತನ್ನ ದೇಶದಲ್ಲಿ ಇರುವಂಥ ಕೋಟಾದಷ್ಟು ಜನರನ್ನು ಕಳಿಸ್ಲಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿಲ್ಲ. ಗೋಧಿ ಹಿಟ್ಟು ಖರೀದಿ ಮಾಡಲಿಕ್ಕಾಗಲ್ಲ, ಚಪಾತಿ ಮಾಡಲಿಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಇದೆ. ಈ ಬಾರಿ ಅವ್ರ ಕೋಟ ಎಷ್ಟು ಅಂತ ಕೇಳಬೇಕು. ಹೋದ ಸಲ 45,000 ಇತ್ತಲ್ಲ, ಆ ಕೋಟಾನ ಇಳಿಸಲಾಗಿದೆ. ಯಾಕಂದ್ರೆ 45,000 ಕೋಟ ಇದ್ದಾಗ ಹೋದವರೇ 7,000 ಜನ. ಈ ಸಲ ಇವ್ರ ಕೋಟ 24,000ಕ್ಕೆ ಇಳಿಸಲಾಗಿದೆ. ಅದಕ್ಕೆ ಹೋಗೋವ್ರ ಗತಿ ಇಲ್ಲ ಅಲ್ಲಿ. ಆದರೆ ಅಷ್ಟೇ ಮುಸಲ್ಮಾನರು ಭಾರತದಲ್ಲಿದ್ದಾರೆ. ಭಾರತದಲ್ಲಿ ಮುಸಲ್ಮಾನರು ಎಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ ಅಂತ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪಾಕಿಸ್ತಾನ ಇಸ್ಲಾಂ ರಾಷ್ಟ್ರವಾಗಿಯೂ ಕೂಡ ಏಳಿಗೆಯನ್ನು ಮಾಡಿಕೊಳ್ಳಾರ್ದಂಥ ಭಿಕ್ಷಾಪಾತ್ರ ಹಿಡಿದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂತ ತಿಳ್ಕೊಂಡಂಥ ಮುಸ್ಲಿಮರು ಪಾಕಿಸ್ತಾನದಲ್ಲಿರುವಂಥ ಮುಸ್ಲಿಮರಿಗಿಂತ ಹೆಚ್ಚು ಧನಾಢ್ಯರಾಗಿದ್ದಾರೆ. ಇದನ್ನು ಇಲ್ಲಿ ಗಮನಿಸಬೇಕಾದಂಥದ್ದು. ಅದಾದಮೇಲೆ ಸ್ಮೃತಿ ಇರಾನಿಗೆ ವಿಶೇಷವಾದ ಗೌರವ ಮಾಡಲಾಗತ್ತೆ. ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಯಾವ ರೀತಿಯ ನಮ್ಮದು ಸೌಹಾರ್ದವಾಗಿ ನಾವು ಇಲ್ಲಿ ಪ್ರವಾಸೋದ್ಯಮವನ್ನು ಹಜ್ ಯಾತ್ರೆಗೆ ಮಾಡ್ಕೋಬೇಕು ಅನ್ನೋ ಎಲ್ಲ ಇದಕ್ಕೂ ಒಡಂಬಡಿಕೆಯನ್ನು ಮಾಡ್ಕೋತಾರೆ. ಪ್ರಶ್ನೆ ಇರೋದು ಸ್ಮೃತಿ ಇರಾನಿ ಸೌದಿ ಅರೇಬಿಯಾ ಹೋಗಿರೋದಲ್ಲ. ವಿಷಯ ಇರೋದು ಪಾಕಿಸ್ತಾನದವ್ರು ಇದನ್ನು ನೋಡಲಿಕ್ಕೆ ಸಹಿಸಲಿಕ್ಕೆ ಆಗದೇ ಇರುವುದು ಇಲ್ಲಿರುವಂಥ ಸಬ್ಜೆಕ್ಟ್. ಭಾರತದಲ್ಲಿ ಇದರ ಕುರಿತು ಎಲ್ಲಿಯೂ ಚರ್ಚೆಯೇ ಆಗಲಿಲ್ಲ. ಆದರೆ ಪಾಕಿಸ್ತಾನ ನಮ್ಮ ದೇಶದ ವಿದ್ಯಮಾನಗಳ ಕುರಿತು ಇನ್ನಿಲ್ಲದ ಹಾಗೆ ತನ್ನ ವಾಂತಿ ಮಾಡಿಕೊಳ್ಳುವಂಥ ತನ್ನ ಹಳೆಯ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು. ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಪ್ರಸ್ತುತಪಡಿಸಿದ್ದೀವಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.